ಸ್ವಲ್ಪ ಆವರೇಜ್ ಅನ್ಸ್ಕೊಳ್ಳಿ ಮೂವಿ. ಹೋಗ್ತಾ ಹೋಗ್ತಾ ಬೋರ್ ಹೊಡಿತ್ಬಿಡ್ತು. ಇದು ನಾರ್ಮಲ್ ಜಾನರ್ ತರ ಇತ್ತು, ಅಷ್ಟೇನ್ ಇಂಟ್ರೆಸ್ಟ್ ಆಗಿದಿಲ್ಲ. ಅಷ್ಟು ಟಿಕೆಟ್ ನಮ್ ಫ್ರೆಂಡ್ ಗಳೆಲ್ಲ ಕರ್ಕೊಂಡು ಮೂವಿ ರಿವ್ಯೂ ಮಾಡ್ತಾ ಇರೋದು. ಆದ್ರೆ ಪರ್ಸನಲ್ ಟಾಕ್ ಹೇಳ್ತಾ ಇದೀನಿ, ಒಂದು ರಿಪೀಟ್ ಬರುತ್ತೆ, ಏನೋ ಒಂದಷ್ಟು ಪೀಕ್ ಏನು ಹೋಗಿಲ್ಲ. ಅಷ್ಟು ತುಲಿತಿರೋ ಅಷ್ಟೊತ್ತಿಗೆ ಅವ್ನ ಮೇಲೆ ಹೋಗ್ತಾನೆ ಅನ್ನೋದಕ್ಕೆ ದರ್ಶನ್ ಒಂದು ಎಕ್ಸಾಂಪಲ್. ದರ್ಶನ್ ಯಾವಾಗ್ಲೂ ರಿಲೀಸ್ ಆಗ್ಬಿಡೋನು. ಬೇಜಾರಾಗುತ್ತೆ ದರ್ಶನ್ ನೋಡಿದ್ರೆ, ಇದೆಲ್ಲ ಹೋಗುತ್ತೋ ನಮಗ್ ಗೊತ್ತಿಲ್ಲ. ಆದ್ರೆ ದರ್ಶನ್ ಜಲ್ದಿ ರಿಲೀಸ್ ಆಗ್ಬಿಟ್ಟು ಅವ್ರ ಫ್ಯಾಮಿಲಿನ ನೋಡ್ಕೊಂಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ಸ್ಕೊಂಡಿನಿ. ನಿಮ್ಮನ್ನ ಎಷ್ಟು ತುಲಿತಿರೋ ಅಷ್ಟೊತ್ತಿಗೆ ಅವ್ನ ಮೇಲೆ ಹೋಗ್ತಾನೆ ಅನ್ನೋದಕ್ಕೆ ದರ್ಶನ್ ಒಂದು ಎಕ್ಸಾಂಪಲ್. ಗುರು ಸೀರಿಯಸ್ ಆಗಿ ಈ ಫಿಲಿಂ ಆಗೋಕ್ ಮುಂಚೆ ಏನೇನೋ ಈಗ ಇದು ಮಾಡಿದ್ರು, ದರ್ಶನ್ ಹೊಡೆದ್ಬಿಟ್ರು, ಯಾರೋ ಜೊತೆಯಲ್ಲಿರೋರ್ ನಾನೇ ದಿಂಗ್ಬಿಟ್ರು, ಹಂಗಿಂಗ್ ಅಂತ ಏನೇನೋ ಹೇಳ್ತಾ ಇದ್ದೀರಾ. ಗುರು ದಾಸನ್ ನೀವು ಎಷ್ಟೇ ತುಳಿದ್ರೂ ಮೇಲೆಗ್ ಬರ್ತಾನೆ ಇರ್ತಾರೆ, ಸರಿನಾ? ಅವ್ರಿಗೇನ್ರೋ ಮಾಡೋದು ಅಷ್ಟು ನೆಗೆಟಿವಿಟಿ. ಇದ್ರಲ್ಲಿ 100% ನಮ್ಗೋ ಗೊತ್ತು ರಾಜಕೀಯ ಮಾಡ್ತವ್ರೆ ಅಂತ. ಯಾಕಂದ್ರೆ ರಾಜಕಾರಣಿಗೆ ಇಲ್ಲಾದ್ರೆ ದರ್ಶನ್ ಯಾವಾಗ್ಲೂ ರಿಲೀಸ್ ಆಗ್ಬಿಡೋನು. ಆದ್ರೆ ಇವಾಗ ಇವ್ರು ಮಾಡ್ತಾ ಇರೋ ಪೊಲಿಟಿಕಲ್ ಗೇಮ್ಗೆ, ಅದೇ ಈ ಡೆವಿಲ್ ಮೂವಿ ಯಾರ್ಯಾರೆಲ್ಲ ನೋಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಈ ಡೆವಿಲ್ ಮೂವಿನೂ ಸೇಮ್ ಪೊಲಿಟಿಕಲ್ ಲೈನ್ ಆಗಿ ಬರುತ್ತೆ. ಈ ಪೊಲಿಟಿಕಲ್ ಇದ್ದು ಅದ್ರಲ್ಲಿ ಇದ್ದೇ ಇರುತ್ತೆ. ಆದ್ರೆ ಗುರು ನನಗೇನೋ ಒಂಥರ ಅನ್ಸ್ತು, ಇದು ನಾರ್ಮಲ್ ಜಾನರ್ ತರ ಇತ್ತು, ಅಷ್ಟೇನ್ ಇಂಟ್ರೆಸ್ಟ್ ಆಗಿದಿಲ್ಲ. ಒಂದು ಫಸ್ಟ್ ಪಾರ್ಟ್ ಚೆನ್ನಾಗಿತ್ತು ಡೆವಿಲ್ ಮೂವಿ, ಆದ್ರೆ ಸೆಕೆಂಡ್ ಪಾರ್ಟ್ ಎಲ್ಲ ಹೋಗ್ತಾ ಹೋಗ್ತಾ ಬೋರ್ ಹೊಡಿತ್ಬಿಡ್ತು. ಯಾಕಂದ್ರೆ ನಾವು ಒಂದು ಟ್ರೈಲರ್ ನೋಡ್ಬಿಟ್ಟು ಬೇರೆ ಏನೋ ಮಾಡಿದ್ರಿ. ಆದ್ರೆ ಇದು ಬರ್ದಿರೋದು ಬೇರೆ ದರ್ಶನ್ ಹೈಲೈಟ್ ತೋರಿಸ್ಬೇಕು. ಆಮೇಲೆ ಆದ್ರೆ ಇನ್ನೂ ಒಂದು ಸಾಫ್ಟ್ ಕ್ಯಾರೆಕ್ಟರ್ ಇತ್ತು ದರ್ಶನ್, ಒಂಥರ ಸಾಫ್ಟ್ ನೇಚರ್ ನೋಡ್ಬೋದು, ಅದು ಚೆನ್ನಾಗಿತ್ತು. ಆದ್ರೆ ಏನೋ ಒಂದು ಇಂಟ್ರೆಸ್ಟಿಂಗ್ ಇದಿಲ್ಲ. ಫಸ್ಟ್ ಪಾರ್ಟ್ ಚೆನ್ನಾಗಿತ್ತು, ಸ್ವಲ್ಪ ಲವ್ ಸ್ಕ್ರಿಪ್ಟ್ ಚೆನ್ನಾಗಿತ್ತು. ಆಮೇಲೆ ಈ ಪೊಲಿಟಿಕಲ್ ಗೇಮ್ಗಳು ಅದು ಇದು ಓಕೆ ಆಗಿತ್ತು. ಅದಾದ್ಮೇಲೆ ಸಿಕ್ಕಾಪಟ್ಟೆ ಬೋರ್ ಆಗ್ಬಿಡ್ತು ಗುರು ಸೀರಿಯಸ್ ಆಗಿ ನೋಡಕ್ ಹೋದ್ರೆ. ನಾನು ಏನೇನೋ ಟ್ರೀಸರ್ ಆಗ್ಬಿಟ್ಟು ನಾನು ಏನೇನೋ ಯೋಚನೆ ಮಾಡ್ಕೊಂಡು ಒಂದ್ 10 ಟಿಕೆಟ್ ನಮ್ ಫ್ರೆಂಡ್ ಗಳೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದೆ, ಬಂಡ್ರೋ ನೋಡ್ಬಿಟ್ಟು ರಿವ್ಯೂ ಕೊಡೋಣ ಅಂತ. ಆದ್ರೆ ನೋಡ್ಬಿಟ್ಟು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ಬೋದು, ಯಾಕಂದ್ರೆ ಅಷ್ಟೇನು ಓಡಿಲ್ಲ. ಆದ್ರೆ ದರ್ಶನ್ ಫ್ಯಾನ್ಸ್ಗೆ ಏನೋ ಲೈಕ್ ಆಗ್ಬೋದು, ಯಾಕಂದ್ರೆ ಇದು ರಿಪೀಟೆಡ್ ಕಾಮಿಡಿಗಳು ಒಂಥರ ಬೋರ್ ಹೊಡ್ಬಿಡುತ್ತೆ. ಅದೇ ಕಾಮಿಡಿಗಳು ರಿಪೀಟ್ ಬರುತ್ತೆ, ಏನೋ ಒಂದಷ್ಟು ಪೀಕ್ ಏನು ಹೋಗಿಲ್ಲ. ಸ್ವಲ್ಪ ಆವರೇಜ್ ಅನ್ಸ್ಕೊಳ್ಳಿ ಮೂವಿ. ಯಾಕಂದ್ರೆ ಬೇಜಾರ್ ಎತ್ಕೊಂಡ್ಬೇಡ್ರಿ, ಆನೆಸ್ಟ್ ರಿವ್ಯೂ ಕೊಡ್ತಾ ಇದೀನಿ. ಯಾಕಂದ್ರೆ ನಾವು ಅಷ್ಟು ದುಡ್ಡು ಬಂಡವಾಳ ಆಗ್ಬಿಟ್ಟು ಮೂವಿಗೆ ಹೋಗುವಾಗ ಅಟ್ಲೀಸ್ಟ್ ಅದನ್ನ ಓಕೆ ಜನರು ನೋಡ್ಬೇಕಂತ ಇದ್ ಮಾಡ್ಬೇಕು, ಬೇರೆ ಅವ್ರನ್ನ ಹೈಲೈಟ್ ಮಾಡ್ಬೇಕಂತ ಯಾವಾಗ್ಲೂ ಮೂವಿ ಎತ್ತಕ್ ಹೋಗ್ಬಾರ್ದು. ಯಾಕಂದ್ರೆ ನೀವು ಜನರು ಅಂತ ಯೋಚನೆ ಮಾಡ್ಕೊಂಡು ಎತ್ಕೊಂಡು ಹೋದ್ರೆ ಅದು ಇಂಡಸ್ಟ್ರಿನೇ ಬೆಳೆಸುತ್ತೆ. ಆದ್ರೆ ನೀವು ಬೇರೆ ಹೀರೋನ ಹೈಲೈಟ್ ಮಾಡ್ಬೇಕಂದ್ರೆ ಆ ಮೂವಿನೂ ಓಡಲ್ಲ. ಅದಕ್ಕೆ ಹೇಳ್ತಾ ಇದೀನಿ, ಯಾವ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರಾದಿದ್ರೆ ಒಳ್ಳೆ ಕತೆ ನೋಡಿ, ಒಳ್ಳೆ ಸ್ಕ್ರಿಪ್ಟ್ ನೋಡಿ, ಹೊಸ ಹೀರೋನೇ ಇರ್ಬೇಕು. ಆದ್ರೆ ಪರವಾಗಿಲ್ಲ, ಹಳೆ ಹೀರೋ ಇದ್ರೂ ಸರಿ, ಹೊಸ ಹೀರೋ ಇದ್ರೂ ಸರಿ, ಸ್ವಲ್ಪ ಸ್ಕ್ರಿಪ್ಟ್ ನ ನೋಡ್ಕೊಂಡು ಚೆನ್ನಾಗಿ ತಗೊಂಡೋಗಿ. ಆದ್ರೆ ದರ್ಶನ್ ಫ್ಯಾನ್ಸು 100% ಬಾಕ್ಸ್ ಆಫೀಸ್ ಹಿಟ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ದರ್ಶನ್ ಫ್ಯಾನ್ಸು ಒಂದೆರಡಿಲ್ಲ ಜನ. ಯಾಕಂದ್ರೆ ಇವಾಗ ಕರ್ನಾಟಕದಲ್ಲಿ ಇರೋದು ಮ್ಯಾಕ್ಸಿಮಮ್ ಒಂದು 80% ಎಲ್ಲಾರು ಡಿ ಬಾಸ್ ಫ್ಯಾನ್ಸ್ಗಳೇ, ಆಮೇಲೆ ಕಿಚ್ಚ ಅವ್ರ ಫ್ಯಾನ್ಸ್ಗಳೇ, ಯಾವನ್ಗೆ ಯಾರೋ ಕಡಿಮೆ ಇಲ್ಲ. ಅದಕ್ಕಂತ ಇದು ಎತ್ಕೊಂಡು ಹೋಗ್ತಾರೆ. ಆದ್ರೆ ಇನ್ನ ಸ್ವಲ್ಪ ಸ್ಟೋರಿ ಚೆನ್ನಾಗಿರ್ಬೋದಾಗಿತ್ತು. ಈ ವಿಡಿಯೋ ನೋಡ್ತಾ ಇರೋ ಡಿ ಬಾಸ್ ಫ್ಯಾನ್ಸ್ಗಳೆಲ್ಲ ನೀವ್ ಎಷ್ಟು ಕಿತ್ತ ಹೋಗ್ಬಿಟ್ಟು ಥಿಯೇಟರ್ ಅಲ್ಲಿ ನೋಡಿದ್ರಿ, 1 ಟೈಮ್ 2 ಟೈಮ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಆಮೇಲೆ ನಿಮ್ಗೆ ಯಾವ ತರ ಇಷ್ಟ ಆಗಿತ್ತು ಮೂವಿ, ಫ್ಲಾಪ್ ಆಗಿತ್ತಾ ಇಲ್ಲ ಆನೆಸ್ಟ್ ರಿವ್ಯೂ. ಆದ್ರೆ ಆನೆಸ್ಟ್ ಆಗಿ ಹೇಳಿ, ಚೆನ್ನಾಗಿತ್ತಾ ಇಲ್ಲ ಅಂದ್ರೆ ಓಕೆ ಆವರೇಜ್ ಆಗಿತ್ತಾ, ನೀವ್ ಎಕ್ಸ್ಪೆಕ್ಟ್ ಮಾಡಿರೋ ತರ ಇತ್ತಾ ಇಲ್ಲ ಅಂದ್ರೆ ಸ್ವಲ್ಪ ಡೌನ್ ಆಗಿತ್ತಾ ಅಂತ ಇದು ಮಾಡ್ರಿ. ಆಮೇಲೆ ಇನ್ನೊಂದು ಗುರು, ದರ್ಶನ ಎಷ್ಟು ಅಂತ ಯಾಕ್ರೋ ತೊಲಿದ್ರೆ, ಯಾಕಂದ್ರೆ ಸಿಕ್ಕಾಪಟ್ಟೆ ನೋವು ತಿಂತಿರ್ತಾರೆ ಫಸ್ಟೇ. ಅವ್ರೇನೋ ಪಾಪ ಅದೇ ಬ್ಯಾಡ್ ಟೈಮ್ ಅಂತಾರಲ್ಲ, ಎಲ್ಲಾರ್ಗು ಬರೋದೇ ಬ್ಯಾಡ್ ಟೈಮ್, ಆತರ ಒಂದ್ ಬ್ಯಾಡ್ ಟೈಮ್ ಆಗ್ಬಿಡ್ತು. ಆದ್ರೆ ಇದ್ರಲ್ಲಿ ಸಿಕ್ಕಾಪಟ್ಟೆ ಪೊಲಿಟಿಕಲ್ ಗೇಮ್ ಆಡ್ತವ್ರೆ. ಅದೇ ಒಂದೊಂದ್ ಕಿತ ಬೇಜಾರಾಗುತ್ತೆ ದರ್ಶನ ನೋಡಿದ್ರೆ. ಆದ್ರೂ ಏನ್ ಮಾಡಕ್ ಆಗಲ್ಲ, ಏನಿದ್ರು ಕರ್ಮ ಅನ್ಭವಿಸ್ಲೇಬೇಕು. ಯಾಕಂದ್ರೆ ಇವಾಗ ಗುರು ಅದನ್ನ ಇವಾಗ ಡೆವಿಲ್ ಮೂವಿ ರಿವ್ಯೂ ಮಾಡ್ತಾ ಇರೋದು. ಆದ್ರೆ ಪರ್ಸನಲ್ ಟಾಕ್ ಹೇಳ್ತಾ ಇದನ್ನೊಂದು, ಅವ್ರು ಮಾಡಿರೋದು ತಪ್ಪು. ಯಾರು ರೇಣುಕಾಸ್ವಾಮಿ, ಯಾಕೆ ಬಾಸ್ ಫ್ಯಾನ್ಸ್ ಆಗಿದ್ದಿರ್ಬೋದು, ಯಾಕೆ ಅವ್ರಿಗೆ ಸುಮ್ನೆ ಬೇಡದೆ ಇರೋ ಕೆಲ್ಸಗಳು. ಅದು ಇವಾಗ ಇದನ್ನ ಮಾತಾಡಕ್ ಹೋಗಕ್ಕಾಗಲ್ಲ, ಯಾಕಂದ್ರೆ ಆ ಜೀವನೇ ಇಲ್ಲ ಇವಾಗ. ಆದ್ರೆ ಅವ್ರು ಮಾಡಿರೋದು ತಪ್ಪು, ಇವ್ರು ಮಾಡಿರೋದು ತಪ್ಪು. ಹೇಳ್ತಾ ಇದೀನಲ್ಲ, ಇದೆಲ್ಲ ಹೋಗುತ್ತೋ ನಮಗ್ ಗೊತ್ತಿಲ್ಲ. ಆದ್ರೆ ದರ್ಶನ್ ಜಲ್ದಿ ರಿಲೀಸ್ ಆಗ್ಬಿಟ್ಟು ಅವ್ರ ಫ್ಯಾಮಿಲಿನ ನೋಡ್ಕೊಂಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ಸ್ಕೊಂಡಿನಿ. ನಿಮ್ ಏನ್ ಅನ್ಸಿಕೆ ಅಂತ ಕಮೆಂಟ್ ಮಾಡಿ.